ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಬೇಳೆ ಬೆಂಡೆಯನ್ನು ಉಪಯೋಗಿಸ್ಕೊಂಡು ಯಾವ ಥರ ಪಲ್ಯನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಊಟದ ಜೊತೆಗಾಗಿ ಆಗಿರ್ಬೋದು ಅಥವಾ ಚಪಾತಿ ಜೊತೆನೋ ರೊಟ್ಟಿ ಜೊತೆನೋ ಎಲ್ಲದರ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಹವ್ಯಕರು ಮಾಡುವ ಶೈಲಿಯಲ್ಲೇ ಪಲ್ಯನ ತೋರಿಸ್ತಾ ಇದ್ದೀನಿ ಇವತ್ತು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ಮೊದಲಿಗೆ ನೋಡಿ ಊರ ಬೆಂಡೆಯನ್ನು ತಗೊಂಡಿದ್ದೀನಿ. ಈ ಥರದ ಊರ ಬೆಂಡೆಯಲ್ಲಿ ಅಂತೂ ಪದಾರ್ಥಗಳು ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ತುಂಬ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು, ಉದ್ದುದ್ದಕ್ಕೆ ಹೆಚ್ಕೊಳ್ಬಾರ್ದು. ಪಲ್ಯಕ್ಕೆ ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಟಿರಬೇಕು. ಪ್ರತಿಯೊಂದು ಬೆಂಡೆಯನ್ನು ನಾನು ಹೀಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಆಗಲೇ ಬಾಣಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಈಗ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಬೇಕು. ಇಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ, 4 ಟೀ ಸ್ಪೂನ್ ಆದರೂ ಅಡ್ಡಿಯಿಲ್ಲ, ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ 1 ಸ್ಪೂನ್ ಆಗುವಷ್ಟು, ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸರಿಯಾಗಿ ಸಿಡಿದಾದ ನಂತರ ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಕೆಂಪು ಮೆಣಸನ್ನು ಅಥವಾ ಇಲ್ಲಿ ಗುಂಟೂರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಇನ್ನು ಕರಿಬೇವು ಸೊಪ್ಪನ್ನು ಕೂಡ ಅದರ ಜೊತೆಗೆ ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಬಾಡಿಸ್ಕೊಳ್ಳೋಣ. ಆಮೇಲೆ ನಾವಾಗಲೇ ಸಣ್ಣಕ್ಕೆ ಹೆಚ್ಚಿದಂತಹ ಬೆಂಡೆಕಾಯಿ ಹೋಳುಗಳನ್ನು ಕೂಡ ಇದರ ಜೊತೆಗೇ ಹಾಕ್ಕೊಳ್ಬೇಕು. ಇನ್ನು ನೀರೆಲ್ಲ ಸ್ವಲ್ಪನೂ ಹಾಕ್ಕೊಳ್ಬಾರ್ದು. ಇದಕ್ಕೆ ಜಸ್ಟ್ ಹೀಗೇ ಎಣ್ಣೆಯಲ್ಲೇ ಇದನ್ನು ಬೇಯಿಸಬೇಕು. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆಮೇಲೆ ಖಾರಕ್ಕೆ ನಿಮಗೆ ನೋಡಿಕೊಂಡು ಅಚ್ಚಕಾರದ ಪುಡಿನ ಹಾಕ್ಕೊಳ್ಬೋದು. 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲಿಂದ ಹಳದಿ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಎಣ್ಣೆಯಲ್ಲೇ ಹೀಗೆ ಬಾಡಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ತಟ್ಟೆನ ಮುಚ್ಚಳನ ಮುಚ್ಚಿ ಇಟ್ಕೊಂಡು ಬಿಡೋಣ. ಉರಿನ ತುಂಬ ಕಡಿಮೆ ಉರಿಯಲ್ಲೇ ಇಟ್ಟಿರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿಗೆ ತಂದು ನಾವು ಇದನ್ನು ಬೇಯಿಸಬಾರ್ದು, ಆಗಲೇ ತಳ ಸೀದು ಹೋಗುತ್ತೆ. ಅದಕ್ಕಾಗಿ ನೋಡಿ, ಒಂದು 5 ರಿಂದ 10 ನಿಮಿಷ ಎಲ್ಲ ಬೇಕು ಈ ಪಲ್ಯನ ಮಾಡ್ಕೊಳ್ಳೋದಕ್ಕೆ. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದು ಸರಿಯಾಗಿ ಬೇಯಲಿ, ಮುಚ್ಚಳನ ಮುಚ್ಚಿ. ಇನ್ನು ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಮಾತ್ರ ಹಾಕ್ಕೊಳ್ಳೋದು. ನೋಡಿ, ಹಬೆ ಎಲ್ಲ ಬರ್ತಾ ಇದೆ. ಒಂದು 5-5 ನಿಮಿಷಕ್ಕೊಂದ್ಸತಿ ಚೆಕ್ ಮಾಡ್ಕೊಳ್ಬೋದು. ಇನ್ನೀಗ ನೋಡಿ, ಕೆಳಗಿಂದೆಲ್ಲ ನೀರು ಯಾವ ಥರ ಎದ್ದಿದೆ ಅಂತ ನೋಡ್ಬೋದು. ಈಗ ಸ್ವಲ್ಪ ಲೋಳೆ ಅಂಶ ಬಿಟ್ಕೊಳ್ಬೋದು. ಆಮೇಲೆ ತೆಂಗಿನಕಾಯಿ ತುರಿ ಹಾಕಿದಾಗ ಅದೆಲ್ಲ ಕರೆಕ್ಟ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ 5 ನಿಮಿಷ ಆಗುವಾಗ ಸ್ವಲ್ಪ ಬೆಂದು ಹೋಗಿದೆ ಇದು. ಇನ್ನು ಈ ಹಂತದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು 2 ಹಿಡಿಯಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕಾಯಿ ತುರಿ ಹಾಕಿದ ನಂತರ ಹಾಗೆಯೇ ಮುಚ್ಚಳನ ಮುಚ್ಚಿ 2 ನಿಮಿಷ ಎಲ್ಲ ಹಾಗೆಯೇ ಬೇಯೋದಕ್ಕೆ ಬಿಡೋಣ. ಯಾವುದೇ ಥರ ಡಿಸ್ಟರ್ಬ್ ಮಾಡಬಾರ್ದು ಈ ಹಂತದಲ್ಲಿ. ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಹಾಗೆಯೇ ಬೆಂದಾಗ ತುಂಬ ಚೆನ್ನಾಗಿ ಬೆಂದು ಸಿಗತ್ತೆ ನಮಗೆ. 2 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಒಮ್ಮೆ ನೋಡೋಣ. ನೋಡಿ, ಆಗೆಲ್ಲ ಲೋಳೆ ಅಂಶ ಇತ್ತಲ್ಲ, ಈಗ ತೆಗೆದು ನೋಡಿದಾಗ ನೋಡಿ ಕಾಯಿ ತುರಿ ಎಲ್ಲ ಹಾಕಿದ ನಂತರ ಚೆನ್ನಾಗೊಮ್ಮೆ ಮಗುಚೋಣ. ಸ್ವಲ್ಪನೂ ಲೋಳೆ ಅಂಶ ಇರೋದಿಲ್ಲ. ನೋಡೋಣ ಈಗ ಹೇಗೆ ಬಂದಿದೆ ಅಂತ. ನೋಡಿ ಯಾವ ಥರ ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿ ಆಗುತ್ತೆ. ಒಂದ್ಸಲ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಬೆಂಡೆಕಾಯಿ ಪಲ್ಯ ಈಗ ರೆಡಿ ಆಯಿತು. ಇನ್ನಿದನ್ನು ಊಟದ ಜೊತೆಗಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಚಪಾತಿಯ ರೋಟಿಯೋ ಯಾವುದು ನಿಮಗೆ ಬೇಕು ಅಂತ ಅನಿಸುತ್ತೋ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ಇದನ್ನು ಬಿಳಿ ಬೆಂಡೆಕಾಯಿಯಿಂದ ಯಾವ ಥರ ಪಲ್ಯನ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.